ಉದ್ಘಾಟನೆಯಾಗಿ 1 ವರ್ಷವೂ ಪೂರ್ಣಗೊಂಡಿಲ್ಲ. ಆದರೆ ಬರೋಬ್ಬರಿ 8 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾದ ಕುಶಾಲನಗರ ಪುರಸಭೆಯ ನೂತನ ಕಟ್ಟಡದ ಮೇಲ್ಛಾವಣಿಯಿಂದ ನೀರು ಸೋರ್ತಾ ಇದೆ. ಸಣ್ಣ ಮಳೆಗೆ ಕಟ್ಟಡದ ಒಳಗೆ ನೀರು ಸೋರ್ತಾ ಇದ್ದು ಅಧಿಕಾರಿಗಳು ಮತ್ತು ಸಾರ್ವಜನಿಕರು ಪರದಾಡುವಂತಾಗಿದೆ. ಪ್ರಮುಖ ದಾಖಲೆಗಳು, ಕಡತಗಳು ಒದ್ದೆಯಾಗುವ ಭೀತಿ ಎದುರಾಗಿದೆ. 1 ವರ್ಷದ ಹಿಂದೆ ಅದ್ದೂರಿಯಾಗಿ ಉದ್ಘಾಟನೆಯಾಗಿದ್ದ ಈ ಕಟ್ಟಡದ ಕಾಮಗಾರಿಯ ಗುಣಮಟ್ಟದ ಬಗ್ಗೆ ಈಗ ಪ್ರಶ್ನೆಗಳು ಎದ್ದಿವೆ. ಸಾರ್ವಜನಿಕರ ತೆರಿಗೆ ಹಣದಲ್ಲಿ ನಿರ್ಮಾಣವಾದ ಕಟ್ಟಡದ ಸ್ಥಿತಿ ನೋಡಿ ಜನರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯಿಸಿದ ಕೊಡಗು ಅಭಿವೃದ್ಧಿ ಸಮಿತಿ ತಾಲೂಕು ಅಧ್ಯಕ್ಷ ನಾಗೇಂದ್ರ ಅವರ ನೇತೃತ್ವದಲ್ಲಿ ಪುರಸಭೆ ಮುಂಭಾಗ ಪ್ರತಿಭಟನೆ ನಡೆಸಲಾಯಿತು. बोलो भारत माता की बोलो भारत माता की ಕಪ್ಪು ಪಟ್ಟಿಗೆ ಸೇರಿಸಿ बोलो भारत माता की ಕೊಡಗು ಅಭಿವೃದ್ಧಿ ಸಮಿತಿಗೆ ಕಪ್ಪು ಪಟ್ಟಿಗೆ ಸೇರಿಸಿ ಆಗಿದೆ. ಆದ್ರೆ ನಮ್ಮ ಒಂದು ಉಪಾಧ್ಯಾಸ ಅಂತಂದ್ರೆ ಅದು ಸೋರುವಂತಾಗಿದೆ. ಆದ್ರೆ ಈ ಗುತ್ತಿಗೆದಾರರು ಮಾಡಿದಾರೋ ಅಥವಾ ಯಾವ ರೀತಿ ಅಂತ ಹೇಳಿ ತನಿಖೆ ಮಾಡ್ಬೇಕು ಅಂತೇಳಿ ನಾವು ಕೇಳ್ಕೊಳ್ತಿದೀವಿ. ಆದ್ರೆ ಒಂದು ಯಾವ ರೀತಿ ಅಂತಂದ್ರೆ ಹೊಸ ಕಟ್ಟಡ ನಾವು ಈಗ ಒಂದು ಮನೆ ನಿರ್ಮಾಣ ಮಾಡಿದ್ರೆ ಆ ಮನೆ ಒಂದು ಮಿನಿಮಮ್ ಒಂದು 15-16 ವರ್ಷ ಆದ ನಂತರ ಸೋರಿಕೆನ ಆಗುತ್ತೆ. ಆದ್ರೆ ನಾವು 1 ವರ್ಷ 2 ವರ್ಷಗಳ ಕಾಲದಲ್ಲೇ ನಮ್ಮ ಪುರಸಭೆ ನಮ್ಮ ಸಾರ್ವಜನಿಕರ ಒಂದು ಟ್ಯಾಕ್ಸ್ ಇಂದ ಆದಂತ ಒಂದು ಕಟ್ಟಡ ಇಷ್ಟು ಬೇಗ ಸೋರ್ತಾ ಇರೋದು ನಿಜವಾಗ್ಲೂ ಶೋಚನೀಯ. ಇದ್ರ ಬಗ್ಗೆ ತನಿಖೆ ಆಗಬೇಕು. ಮತ್ತೆ ಜಿಲ್ಲಾಧಿಕಾರಿಗಳು ಇದ್ರ ಬಗ್ಗೆ ತತ್ಕ್ಷಣ ಕ್ರಮವನ್ನು ತಗೊಳ್ಬೇಕು ಅಂತೇಳಿ ನಮ್ಮ ಕೊಡಗು ಅಭಿವೃದ್ಧಿ ಸಮಿತಿಯಿಂದ ನಾವು ಮನವಿ ಮಾಡ್ತಾ ಇದ್ದೇವೆ. ದಯವಿಟ್ಟು ಮನವಿಯನ್ನು ಸ್ವೀಕರಿಸಿ ಈ ಪತ್ರವನ್ನು ಕೊಡಗು ಜಿಲ್ಲಾಧಿಕಾರಿಗಳು ಕಳಿಸ್ಕೊಟ್ಟು ಇದ್ರ ಬಗ್ಗೆ ಸೂಕ್ತ ತನಿಖೆಯನ್ನು ಕೈಗೊಂಡು ಇದಕ್ಕೆ ಸಾರ್ವಜನಿಕರಿಗೆ ನ್ಯಾಯ ಕೊಡಬೇಕು ಅಂತ ಹೇಳ್ಬಿಟ್ಟು ನಾವು ನಿಮ್ಮಲ್ಲಿ. ಈ ಸಂದರ್ಭ ಮಾತನಾಡಿದ ಕುಶಾಲನಗರ ಪುರಸಭೆ ಮುಖ್ಯಾಧಿಕಾರಿ ಗಿರೀಶ್ ಅವರು ಈಗಾಗಲೇ ಕಾಮಗಾರಿಯ ಗುತ್ತಿಗೆದಾರನ ಅವಧಿ ಮುಗಿದಿದೆ. ಸೋರ್ತಾ ಇರುವ ಕಾಮಗಾರಿಯನ್ನು ಸರಿಪಡಿಸಲು ಟೆಂಡರ್ ಕರೆಯಲಾಗಿದೆ. ಕೂಡಲೇ ದುರಸ್ತಿ ಕಾರ್ಯವಾಗುತ್ತದೆ ಎಂದರು. 1 ವರ್ಷಗಳ ಆಗಿದೆ. ಆದ್ರೆ ನಮ್ಮ ಒಂದು ಉಪಾಧ್ಯಾಸ ಅಂತಂದ್ರೆ ಸೋರುವಂತಾಗಿದೆ. ಆದ್ರೆ ಈ ಗುತ್ತಿಗೆದಾರರು ಮಾಡಿದಾರೋ ಅಥವಾ ಯಾವ ರೀತಿ ಅಂತ ಹೇಳಿ ತನಿಖೆ ಮಾಡ್ಬೇಕು ಅಂತೇಳಿ ನಾವು ಕೇಳ್ಕೊಳ್ತಿದೀವಿ. ಆದ್ರೆ ಒಂದು ಯಾವ ರೀತಿ ಅಂತಂದ್ರೆ ಹೊಸ ಕಟ್ಟಡ ನಾವು ಈಗ ಒಂದು ಮನೆ ನಿರ್ಮಾಣ ಮಾಡಿದ್ರೆ ಆ ಮನೆ ಒಂದು ಮಿನಿಮಮ್ ಒಂದು 15-16 ವರ್ಷ ಆದ ನಂತರ ಸೋರಿಕೆನ ಆಗುತ್ತೆ. ಆದ್ರೆ ನಾವು 1 ವರ್ಷ 2 ವರ್ಷಗಳ ಕಾಲದಲ್ಲೇ ನಮ್ಮ ಪುರಸಭೆ ನಮ್ಮ ಸಾರ್ವಜನಿಕರ ಒಂದು ಟ್ಯಾಕ್ಸ್ ಇಂದ ಆದಂತ ಒಂದು ಕಟ್ಟಡ ಇಷ್ಟು ಬೇಗ ಸೋರ್ತಾ ಇರೋದು ನಿಜವಾಗ್ಲೂ ಶೋಚನೀಯ. ಇದ್ರ ಬಗ್ಗೆ ತನಿಖೆ ಆಗಬೇಕು. ಮತ್ತೆ ಜಿಲ್ಲಾಧಿಕಾರಿಗಳು ಇದ್ರ ಬಗ್ಗೆ ತತ್ಕ್ಷಣ ಕ್ರಮವನ್ನು ತಗೊಳ್ಬೇಕು ಅಂತೇಳಿ ನಮ್ಮ ಕೊಡಗು ಅಭಿವೃದ್ಧಿ ಸಮಿತಿಯಿಂದ ನಾವು ಮನವಿ ಮಾಡ್ತಾ ಇದ್ದೇವೆ. ದಯವಿಟ್ಟು ಮನವಿಯನ್ನು ಸ್ವೀಕರಿಸಿ ಈ ಪತ್ರವನ್ನು ಕೊಡಗು ಜಿಲ್ಲಾಧಿಕಾರಿಗಳು ಕಳಿಸ್ಕೊಟ್ಟು ಇದ್ರ ಬಗ್ಗೆ ಸೂಕ್ತ ತನಿಖೆಯನ್ನು ಕೈಗೊಂಡು ಇದಕ್ಕೆ ಸಾರ್ವಜನಿಕರಿಗೆ ನ್ಯಾಯ ಕೊಡಬೇಕು ಅಂತ ಹೇಳ್ಬಿಟ್ಟು ನಾವು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತಿದ್ದೇವೆ. ಕೊಡಗು ಅಭಿವೃದ್ಧಿ ಸಮಿತಿ ಕುಶಾಲನಗರ ತಾಲೂಕು ಅಧ್ಯಕ್ಷ ಕೆ ನಾಗೇಂದ್ರ. ದಯವಿಟ್ಟು ಸರ್ 1 ನಿಮಿಷ. ಬಟ್ ಈ ಸೂಪರ್ ಸ್ಟ್ರಕ್ಚರ್ ಏನಾಗಿದೆ 2019 ಆಗಿ ಒಂದು 4 ವರ್ಷ ಗ್ಯಾಪ್ ಆಗ್ತಿದೆ. ಹಿಂದೆ 2 ವರ್ಷಕ್ಕೆ ಅವ್ನು ಮೇಂಟೆನೆನ್ಸ್ ಕೂಡ ಆಗೋಗಿದೆ. ಇದು ಏನಂದರೆ ನೀವು ಹೇಳಿದಂಗೆ ಈ ನಾವು ಒಳಗಡೆದು ಮಾತ್ರ ನೀವೇನಿದೆಯಾ ಏನು ಒಳಗಡೆ ಇದೆಯಲ್ಲ ಈ ಒಳಗಡೆ ಮಾತ್ರ ಎಲ್ಲ ರೆಡಿ ಮಾಡಿಸಿ ನಾವೇನು ಮಾಡಿದ್ವಿ ಒಳಗಡೆ ನಾವು ಅಲ್ಲ ಸರ್. ಹಾಗಾಗಿ ಇದು ಸಮಿತಿ ಕುಶಾಲನಗರ ತಾಲೂಕು ಅಧ್ಯಕ್ಷ ನಾಗೇಂದ್ರಕ್ಕೆ ಏನು ಮಾತಾಡ್ತಾ ಇದ್ದೇನೆ. ಇವತ್ತು ನಮ್ಮ ತಾಲೂಕು ಸಮಿತಿಯವರೆಲ್ಲ ಸೇರಿ ಪುರಸಭೆ ಸೋರುವಿಕೆ ಬಗ್ಗೆ ಒಂದು ಮನವಿಯನ್ನು ಕೊಟ್ಟಿದ್ದೇವೆ. ಮತ್ತೆ ಗುತ್ತಿಗೆದಾರರಿಗೆ ಧಿಕ್ಕಾರವನ್ನು ಕೂಗುತ್ತಾ ಒಂದು ಮನವಿಯನ್ನು ಕೊಟ್ಟಿದ್ದೇವೆ. ಇದು ಕಳಪೆ ಕಾಮಗಾರಿ ಆಗಿದೆ. ಹಾಗಾಗಿ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಇಲ್ಲಿ ಪುರಸಭೆಯವರು ಆ ಪತ್ರವನ್ನು ಜಿಲ್ಲಾಧಿಕಾರಿ ಕಳಿಸ್ಕೊಟ್ಟು ಅದನ್ನು ಕಾನೂನು ಕ್ರಮದಲ್ಲಿ ಅವರಿಗೆ ಶಿಕ್ಷೆ ಆಗಬೇಕು, ಅವರನ್ನ ಕಪ್ಪು ಪಟ್ಟಿಗೆ ಸೇರಿಸಬೇಕು. ಯಾಕಂತಂದ್ರೆ ಇದು ಓಪನ್ ಆಗಿ 1 ವರ್ಷ ಆಗಿದೆ. ಆದರೂ ಸಮೇತ ಅವರು ಮೇಂಟೆನೆನ್ಸ್ ಮುಗಿದೋಗಿದೆ ಅಂತ ಹೇಳ್ತಿದ್ದಾರೆ. ಆದರೆ ಇನ್ನು ಅದನ್ನ ಸರಿಪಡಿಸುವಂತ ಹಣವನ್ನ ಆ ಗುತ್ತಿಗೆದಾರರಿಂದ ಪಡೆದು ಅವರು ಅದನ್ನ ಸರಿಪಡಿಸುವಂತ ವ್ಯವಸ್ಥೆ ಆಗಬೇಕು. ಸಾರ್ವಜನಿಕರ ಟ್ಯಾಕ್ಸ್ ಕಟ್ಟಿದಂತ ಟ್ಯಾಕ್ಸ್ ಅಲ್ಲಿ ಈ ಒಂದು ಕಟ್ಟಡ ಆಗಿದೆ, ಅದು ವ್ಯರ್ಥ ಆಗಬಾರ್ದು. 7 ಕೋಟಿ ವೆಚ್ಚದಲ್ಲಿ ಈ ಒಂದು ಸಮಾಗಮ ಈ ಒಂದು ಪುರಸಭೆ ಕಟ್ಟಡವನ್ನು ಕಟ್ಟಿದ್ದಾರೆ. ಆದ್ರೆ ಅತಿ ಈ ಬೇಗನೆ ಅದು ಸೋರಿಕೆಯನ್ನ ಬರ್ತಾ ಇದೆ. ಮತ್ತೆ ಅದರೊಳಗಿರುವ ಕಡತಗಳು ಸಮೇತ ರಕ್ಷಣೆ ಆಗಬೇಕು ಅನ್ನೋದು ನಮ್ಮ ಕೊಡಗು ಅಭಿವೃದ್ಧಿ ಸಮಿತಿಯ ಒಂದು ಮನವಿಯನ್ನ ನಾವು ಮುಖ್ಯ ಅಧಿಕಾರಿಗಳಿಗೆ ಕೊಟ್ಟು ಅದನ್ನ ಜಿಲ್ಲಾಧಿಕಾರಿಗಳಿಗೆ ಕಳಿಸ್ಕೊಡುವಂತ ವ್ಯವಸ್ಥೆ ಮಾಡಿದ್ದೇವೆ.
ಆ ರೀತಿ ಮನವಿ ಮಾಡ್ಕೊಂಡು ಈ ಸಂದರ್ಭ ಗೌರವ ಸಲಹೆಗಾರ ಗಣಪತಿ ಬಿಎಂ, ಸಂಚಾಲಕ ಗೋವಿಂದರಾಜ್, ಉಪಾಧ್ಯಕ್ಷ ನೌಶಾದ್ ಅಲಿ, ಗುಡ್ಡೆಹೊಸೂರು ವಲಯದ ಅಧ್ಯಕ್ಷ ರಾಜೇಂದ್ರ, ಸಂಘಟನಾ ಕಾರ್ಯದರ್ಶಿ ಗಣೇಶ್ ಹಾಗೂ ಮಹಿಳಾ ಅಧ್ಯಕ್ಷೆ ಅನಿತಾ ಉತ್ತಪ್ಪ ಪಾಲ್ಗೊಂಡಿದ್ದರು.